ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ಇನ್ನು ಮುಂದೆ ನಿಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಅಂತಿರಲ್ಲ, ಸಬ್ಸ್ಕ್ರೈಬ್ ಪ್ಲಸ್ ಅಂತಾಗುತ್ತೆ. ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ಸ್ಗಳು ಬಂದಿದೆ. 4 ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಗೈಸ್. 4 ಅಪ್ಡೇಟ್ಸ್ಗಳು ಕೂಡ ಯೂಟ್ಯೂಬರ್ಸ್ಗಳಿಗೆ ಎಲ್ಪ್ ಆಗುವಂಥ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದೇನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನಾವು ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಪ್ರತಿ ಸಲ ಯೂಟ್ಯೂಬ್ ಅಪ್ಡೇಟ್ಸ್ಗಳು ಏನೇ ಬಂದರೂ ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ನನಗೆ ಒಂದು ಐಡಿಯಾ ಸಿಗುತ್ತೆ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ. ಸೊ ನೋಡೋಣ ಈ ಒಂದು ವೀಡಿಯೋಗೆ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ. ಓಕೆ, ನೋಡಿದವರೆಲ್ಲ ಲೈಕ್ ಮಾಡಿದರೆ ತುಂಬ ಲೈಕ್ಸ್ ಆಗಿರುತ್ತೆ ಈ ಒಂದು ವಿಡಿಯೋಗೆ. ಸೊ ಅಪ್ಡೇಟ್ಸ್ ಏನು ಅಂತ ಇವಾಗ ಬನ್ನಿ ನೋಡೋಣ. ಓಕೆ ಗೈಸ್, ಸೊ ಯೂಟ್ಯೂಬಲ್ಲಿ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ತುಂಬ ಜನರಿಗೆ ಒಂದು ಕಾಪರೇಟ್ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಕಾಪರೇಟ್ ಇಶ್ಯೂಸ್ಗಳು ಬರ್ತಾಯಿತ್ತು, ಕಾಪರೇಟ್ ಕ್ಲೈಮ್ ಇವೆಲ್ಲವೂ ಕೂಡ ಬರ್ತಾಯಿತ್ತು. ಈಗ ಅದು ನಿಮಗಿನ ಮುಂದೆ ಬರೋದಿಲ್ಲ. ಯಾಕೆ ಅಂತಂದರೆ ನಿಮಗೆ ಹೊಸ ಆಪ್ಷನ್ನ ಕೊಡ್ತಾ ಇದ್ದಾರೆ, ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕ್ರಿಯೇಟರ್ ಮ್ಯೂಸಿಕ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಒಂದು ಚಾನಲ್ನ ನೀವು ಓಪನ್ ಮಾಡಿದಾಗ ಆ ಡ್ಯಾಶ್ ಬೋರ್ಡ್ ಕೆಳಗಡೆ ಎಲ್ಲ. ಸೊ ಅಲ್ಲಿ ನಿಮಗೆ ಕ್ರಿಯೇಟರ್ ಮ್ಯೂಸಿಕ್ ಅಂತ ಇರುತ್ತೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ನೀವು ಇವಾಗ ಒಂದು ಮ್ಯೂಸಿಕ್ನ ನೀವೇ ಕ್ರಿಯೇಟ್ ಮಾಡ್ಬೋದು. AI ಯೂಸ್ ಮಾಡಿಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನೀವು ಯೂಸ್ ಮಾಡಿಕೊಂಡು ನೀವು ಯಾವ ಥರ ಮ್ಯೂಸಿಕ್ ಬೇಕು ಜಸ್ಟ್ ಅದನ್ನು ನೀವು ವರ್ಡ್ಸಲ್ಲಿ ನೀವು ಟೈಪ್ ಮಾಡ್ತು ಅಂತಂದರೆ ಆ ಥರ ಮ್ಯೂಸಿಕ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಅವರೇ ಕೊಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳಿಗೆ ನೀವು ಯೂಸ್ ಮಾಡ್ಬೋದು, ಎಡಿಟ್ ಮಾಡಿಕೊಂಡು. ಇದರಿಂದ ನಿಮಗೆ ಕಾಪರೇಟ್ ಕ್ಲೈಮ್ ಬರಲ್ಲ. ಆರಾಮಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಇನ್ನು ಮುಂದೆ AI ಇಂದ ನೀವು ಜನ್ರೇಟ್ ಮಾಡ್ಬೋದು. ಇದು ಫಸ್ಟ್ ಅಪ್ಡೇಟು. ತುಂಬ ಜನರಿಗೆ ಕಾಪರೇಟ್ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ ಇನ್ಮೇಲೆ. ಓಕೆ, ಅಪ್ಡೇಟ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಅದಾದಮೇಲೆ ಇನ್ನು ಎರಡನೇ ಒಂದು ಅಪ್ಡೇಟ್ ಬಂದು, ಸೊ ತುಂಬ ಜನರಿಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ ಆನ್ ಆದಮೇಲೆ, ಅಂದರೆ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸು 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ಮೇಲೆ ಸೊ ನಿಮಗೆ ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಐಡೆಂಟಿಟಿ ವೆರಿಫಿಕೇಷನು, ಅಡ್ರೆಸ್ ವೆರಿಫಿಕೇಷನ್ ಇದೆಲ್ಲವೂ ಕೂಡ ಮಾಡಬೇಕಾಗುತ್ತೆ. ಇಂಥ ಟೈಮಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ನಿಮ್ಮ ಮನೆಗೊಂದು ಗೂಗಲ್ ಪಿನ್ ಬರುತ್ತೆ. 6 ಡಿಜಿಟ್ ಇರುವಂಥ ಒಂದು ಪಿನ್ನ ಬರುತ್ತೆ. ಆ ಪಿನ್ನನ್ನು ನೀವು ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ಗಲ್ಲಿ ವೆರಿಫಿಕೇಷನ್ ಆಗೋದು. ಸೊ ಇವಾಗ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನೇ ನಾವು ವೆರಿಫೈ ಮಾಡ್ತಿದ್ವಿ, ಇದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಿಮಗೆ ಮೇಲಲ್ಲೇ ಅವರು 6 ಡಿಜಿಟ್ ಪಿನ್ನನ್ನು ಕೂಡ ಪ್ರೊವೈಡ್ ಮಾಡುವಂಥ ಒಂದು ಅಪ್ಡೇಟ್ನ ತರ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಇಂಪ್ರೂವ್ಮೆಂಟ್ಸ್ಗಳನ್ನ ಇದರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡೋದಿನ ಮೇಲೆ ತುಂಬ ಈಸಿ ಆಗುತ್ತೆ. ಕೆಲವರಿಗೆ ಆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಮನೆಗೆ ರಿಸೀವ್ ಆಗ್ತಿರಲ್ಲ, ಈ ಥರ ಎಲ್ಲ ಇಶ್ಯೂಸ್ಗಳಾಗ್ತಾಯಿತ್ತು. ಇನ್ನು ಮುಂದೆ ಅದೆಲ್ಲವೂ ಕೂಡ ಇರಲ್ಲ, ಯಾಕೆಂತಂದರೆ ಇದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಯೂಟ್ಯೂಬಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸ್ನ ನೀವು ಮಾಡ್ಬೋದು. ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡಬೇಕು ಅಂತಂದರೆ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಎಡಿಟಿಂಗ್ ಆ್ಯಪನ್ನು ಯೂಸ್ ಮಾಡಿಕೊಂಡು ಫೋಟೋಸ್ಗಳೆಲ್ಲ ಕೊಲ್ಯಾಜ್ ಮಾಡಿ, ವೀಡಿಯೋಸ್ಗಳೆಲ್ಲ ಆ್ಯಡ್ ಮಾಡಿ ಸೊ ನೀವು ಎಡಿಟ್ ಮಾಡಿ ಬಿಡಬೇಕಿತ್ತು. ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಜಸ್ಟ್ ಶಾರ್ಟ್ಸ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಕೆಲವೊಂದಷ್ಟು ಫೋಟೋಸ್ಗಳು ಅಥವಾ ವೀಡಿಯೋ ಕ್ಲಿಪ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ಅವರೇ ಆಟೋಮೆಟಿಕಲಿ ಒಂದು ಶಾರ್ಟ್ಸನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ ಗೈಸ್, ಲಿಟ್ರಲಿ. ಆಯಿತಾ? ಸೊ ನೀವು ಫೋಟೋಸ್ಗಳು ಆ್ಯಡ್ ಮಾಡಿದ್ರೆ ಯಾವ ಬೀಟ್ಗೆ ಯಾವ ಥರ ಫೋಟೋ ಬರಬೇಕು ಆ ಥರ ಸೆಲೆಕ್ಟ್ ಮಾಡಿ ಯೂಟ್ಯೂಬ್ ಅವರೇ ಆಡಿಯೋನೂ ಕೂಡ ಸಜೆಸ್ಟ್ ಮಾಡಿ ನಿಮಗೆ ಮಾಡಿಕೊಡ್ತಾರೆ. ಸೊ ಇದರಿಂದ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸ್ನ ನೀವು ಯಾವುದೇ ಥರ ಕಷ್ಟ ಇಲ್ಲದೇ ಆರಾಮಾಗಿ ಅಪ್ಲೋಡ್ ಮಾಡ್ಬೋದು ವಿತೌಟ್ ಎಫರ್ಟ್ಸ್. ಓಕೆ, ಸೊ ನಿಮ್ಮ ಗ್ಯಾಲರಿಲಿರೋ ಫೋಟೋಸ್ ವೀಡಿಯೋಸ್ಗಳು ಸೆಲೆಕ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಶಾರ್ಟ್ಸು ಕ್ರಿಯೇಟ್ ಆಗುತ್ತೆ. ಈ ಅಪ್ಡೇಟ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಕೊನೆ ಅಪ್ಡೇಟು ಸಬ್ಸ್ಕ್ರೈಬ್ ಪ್ಲಸ್ಸು. ಇದು ಕೂಡ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ಕೆಲವರು ಚಾನಲ್ಸ್ಗಳಲ್ಲಿ ಕಾಣ್ಬೋದು ಇವಾಗ ನಿಮಗೆ. ಸೊ ಏನು ಅಂತಂದರೆ, ನಿಮ್ಮ ಸಬ್ಸ್ಕ್ರೈಬ್ ಅಂತಿರುತ್ತಲ್ಲ ಯೂಟ್ಯೂಬ್ ಚಾನಲ್ ಹೆಸರು ಕೆಳಗಡೆ, ಆ ಸಬ್ಸ್ಕ್ರೈಬ್ ಒಳಗೆ ಒಂದು ಪ್ಲಸ್ ಸಿಂಬಲ್ ಇರುತ್ತೆ. ಈ ಒಂದು ಅಪ್ಡೇಟ್ನ ತರ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಇದು ಎಲ್ರಿಗೂ ಇಷ್ಟ ಆಯಿತು ಅಂತಂದರೆ ಇದನ್ನು ಲಾಂಚ್ ಮಾಡ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೋಡಿ, ತುಂಬ ಜನಕ್ಕೆ ಈಗ ನೀವು ನೋಡ್ಬೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಪಕ್ಕ ಒಂದು ಜಾಯಿನ್ ಬಟನ್ ಇದೆ. ಅಂದರೆ ನೀವು ಮೆಂಬರ್ಶಿಪ್ನ ನೀವು ತೊಗೋಬೋದು. ಸಬ್ಸ್ಕ್ರೈಬ್ ಫ್ರೀಯಾಗಿ ಆಗ್ಬೋದು, ಬಟ್ ಮೆಂಬರ್ಶಿಪ್ ತೊಗೋಬೇಕು ಅಂತಂದರೆ ಇಷ್ಟು ಅಮೌಂಟ್ ಅಂತಿರುತ್ತೆ. ಅಷ್ಟು ಅಮೌಂಟ್ ಕೊಟ್ಟರೆ ಸೊ ನೀವು ನನ್ನ ಚಾನಲ್ ಮೆಂಬರ್ಶಿಪ್ನ ತೊಗೋಬೋದು. ನನ್ನ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡಿರೋರು ಇದ್ದಾರೆ, ಆಯಿತಾ? ಸೊ ನೀವು ತಗೊಳ್ತು ಅಂತಂದರೆ ಅಲ್ಲಿ ನಿಮಗೆ ಬ್ಯಾಡ್ಜಸ್ಗಳು ಮತ್ತು ನಿಮ್ಮ ಕಮೆಂಟ್ಸ್ಗಳು ಹೈಲೈಟ್ ಆಗೋದು, ನೀವು ಕಮೆಂಟ್ ಮಾಡಿದಾಗ ಈ ಥರ ಎಲ್ಲ ಬೆನಿಫಿಟ್ಸ್ಗಳಿರುತ್ತೆ. ನಿಮಗೆ ಸಪ್ರೇಟ್ ವೀಡಿಯೋಸ್ಗಳು ಕೂಡ ಬರ್ತಾ ಇರುತ್ತೆ. ಸೊ ಇಲ್ಲಿ ಜಾಯಿನ್ ಬಟನ್ ನೋಡಿ ತುಂಬ ಜನ ಕನ್ಫ್ಯೂಸ್ ಆಗ್ತಾಯಿದ್ರು ಮುಂಚೆ. ಇದೇನು ಸಬ್ಸ್ಕ್ರೈಬ್ ಪಕ್ಕ ಸಬ್ಸ್ಕ್ರೈಬ್ ಇದ್ಮೇಲೆ ಜಾಯ್ನ್ ಹಾಕಿದೆ ಅಂತೆಲ್ಲ ಕನ್ಫ್ಯೂಸ್ ಆಗ್ತಾಯಿದ್ರು. ಅದಕ್ಕೋಸ್ಕರ ಈಗ ಈ ಜಾಯಿನ್ ಬಟನ್ ಬದಲು ಒಂದು ಪ್ಲಸ್ ಸಿಂಬಲ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಇದರಿಂದ ನೀವು ಸಬ್ಸ್ಕ್ರೈಬ್ ಆದಮೇಲೆ ಪ್ಲಸ್ ಸಿಂಬಲ್ ಮೇಲೆ ನೀವು ಇದು ಮಾಡ್ತು ಅಂತಂದರೆ ಸೊ ಅದು ನೀವು ಮೆಂಬರ್ಶಿಪ್ನ ತೊಗೋಬೇಕು ಅಂತಂದರೆ ಅದನ್ನು ನಿಮ್ಗೆ ಇಂಟ್ರೆಸ್ಟ್ ಅಲ್ಲಿ ನೀವು ತೋರಿಸ್ಬೋದು.
ಆಯಿತಾ. ಜಾಯಿನ್ ಬಟನ್ ಬದಲು ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದರಿಂದ ನಿಮಗೆ ಇನ್ನೂ ಒಂದು ಸ್ವಲ್ಪ ಈಸಿ ಅನಿಸುತ್ತೆ. ಎರಡೆರಡು ಬಟನ್ ಕಾಣದಿರೋದ್ರಿಂದ ನಿಮಗೆ ತಲೆನೂ ಕೂಡ ಕೆಡಲ್ಲ, ಎಲ್ಲ ಅಲ್ಲೇ ಅರ್ಥ ಆಗುತ್ತೆ. ಓಕೆ, ಈ ಒಂದು ಅಪ್ಡೇಟ್ನು ಕೂಡ ತರ್ತಾ ಇದ್ದಾರೆ. ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಕೆಲವು ಚಾನಲ್ಸ್ಗಳಿಗೆ ಬಂದಿರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಬಂದಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ನಿಮ್ಮ ಚಾನಲ್ ಮೇಲೆ. ಓಕೆ, ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಯೂಟ್ಯೂಬ್ ಕಡೆಯಿಂದ ಸದ್ಯಕ್ಕೆ ಇವತ್ತು ಬಂದಿದೆ. ಅಪ್ಡೇಟ್ಸ್ಗಳು ಹೇಗೆ ಅನ್ನಿಸ್ತು, ಯಾವ್ದು ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.